ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಯುಗಾದಿ ಹಬ್ಬದ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಆಚರಣೆ ಯಾವ ರೀತಿ ಆಯಿತು ಅಂತ ಈ ಒಂದು ವ್ಲಾಗ್ ಮುಖಾಂತರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ. ಸೊ ಬೆಳಗಿನ ಜಾವ ಎದ್ದಿದ ತಕ್ಷಣ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ. ಸೊ ಯೂಶ್ವಲಿ ಹಬ್ಬಗಳ ದಿನ ಈ ಥರ ಕಲರ್ಫುಲ್ ರಂಗೋಲಿ ಹಾಕ್ಸಿದ್ರೇ ಅದೊಂಥರ ಮನೆ ಮುಂದೆ ಕಳೆ ಅಂತಲೇ ಹೇಳ್ಬೋದು. ಸೊ ಯುಗಾದಿ ಹಬ್ಬದ ಇನ್ನೊಂದು ವಿಶೇಷತೆ ಏನಂದರೆ ಈ ಎಣ್ಣೆ ಸ್ನಾನ. ಆಲ್ರೆಡಿ ಮಕ್ಕಳಿಗೆಲ್ಲ ಎಣ್ಣೆಯಲ್ಲಿ ಮಸಾಜ್ ಮಾಡಿದ್ದಾರೆ ನಮ್ಮ ಹಸ್ಬೆಂಡು. ಸೊ ಇನ್ನು ನೆಕ್ಸ್ಟು ಅವ್ರಿಗೆ ಎಣ್ಣೆ ಸ್ನಾನ ಮಾಡಬೇಕು. ಸೊ ಇದು ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು, ಮತ್ತು ಎಣ್ಣೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಅದು ಮಾಯಿಶ್ಚರು ಆಗುತ್ತೆ. ಆ ಒಂದು ರೀಸನಿಂದ ಹಿರಿಯರು ಈ ಒಂದು ಪದ್ಧತಿ ಮಾಡಿರೋದು. ಸೊ ಅವ್ರಿಗೆಲ್ಲ ಸ್ನಾನ ಮಾಡಿಸೋ ಅಷ್ಟರಲ್ಲಿ ನಾನು ಸ್ವಲ್ಪ ಹಬ್ಬದ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ. ಸೊ ಯುಗಾದಿ ಹಬ್ಬ ಅಂದ್ರೇ ಒಬ್ಬಟ್ಟು ಕಂಪಲ್ಸರಿ ಎಲ್ಲರ ಮನೆಗಳಲ್ಲೂ ಮಾಡಿರ್ತಾರೆ. ಸೊ ನಾನು ಅದಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ಬೇಳೆ ಒಬ್ಬಟ್ಟು ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಸ್ವೀಟ್ ನಮ್ಮ ಮನೇಲಿ ಅಂದರೆ ಬೇಳೆ ಒಬ್ಬಟ್ಟು. ಜೊತೆಗೆ ಹಬ್ಬ ಅನ್ನೋಷ್ಟರಲ್ಲಿ ಸ್ವಲ್ಪ ಸ್ಪೆಷಲ್ ಅನಿಸ್ಬೇಕಂದ್ರೆ ಈ ಥರ ಮಸಾಲ ವಡೆ ಇಲ್ಲಾಂದರೆ ಬೋಂಡ ಈ ಥರದ್ದೆಲ್ಲ ಇದ್ದರೆ ಅದೊಂಥರ ಸ್ಪೆಷಲ್ ಫೀಲ್ ಕೊಡುತ್ತೆ. ಸೊ ಇವತ್ತು ನಮ್ಮದು ಮೆನ್ಯೂಯಲ್ಲಿರುವಂಥ ಪ್ರತಿಯೊಂದು ಐಟಮು ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಅಂದರೆ ಬೇಳೆ ಒಬ್ಬಟ್ಟಾಗಲಿ, ವಡೆ ಆಗಲಿ, ಎಸ್ಪೆಷಲಿ ಮಸಾಲ ವಡೆ, ಜೊತೆಗೆ ಒಬ್ಬಟ್ಟು ಸಾರು, ಅನ್ನ, ಪುಳಿಯೋಗರೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇಷ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇರೆ ಹಬ್ಬಗಳಂದರೆ ವ್ರತ ಈ ಥರ ಎಲ್ಲ ಇರುತ್ತೆ. ಬಟ್ ಯುಗಾದಿ ಹಬ್ಬ ಅಂದರೆ ಅದೊಂಥರ ನಮಗೆ ನ್ಯೂ ಇಯರ್, ಹೊಸ ವರ್ಷ. ಸೊ ಈ ವ್ಲಾಗ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಈ ಒಂದು ಯುಗಾದಿ ಹಬ್ಬ, ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಸೊ ಲಾಸ್ಟ್ ಇಯರ್ ಯುಗಾದಿ ಹಬ್ಬ ಶಾಪಿಂಗ್ ಅಂತೂ ಜೋರಾಗೇ ಇತ್ತು. ಯಾಕಂದರೆ ಆವಾಗ ಒಂದು ನೆಕ್ಲೆಸ್ ಏನೋ ತೊಗೊಂಡಿದ್ದೆ, ಗೋಲ್ಡು ಸಿಲ್ವರು ಎಲ್ಲನೂ ಪರ್ಚೇಸ್ ಮಾಡಿದ್ದೆ. ಒಂದು ಗೋಲ್ಡ್ ಶೀಟ್ ಬೇರೆ ಅವಾಗೇ ಮುಗ್ದಿತ್ತು ಯುಗಾದಿ ಹಬ್ಬದ ಟೈಮಲ್ಲೇ. ಬಟ್ ಈ ವರ್ಷ ಯುಗಾದಿ ಹಬ್ಬಕ್ಕೆ ಮುಂಚೆನೇ ಗೋಲ್ಡ್ ಶೀಟ್ ಮುಗೀತು, ಗೋಲ್ಡ್ ತಂದಿರೋದು ಆಗಿದೆ. ಸೊ ಈ ವರ್ಷ ಗೋಲ್ಡ್ ತೊಗೊಳಕ್ಕೂ ತುಂಬ ಪ್ರೈಸಸ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಬೇಡ, ನೆಕ್ಸ್ಟ್ ಇನ್ನೇನು ಅಕ್ಷಯ ತೃತೀಯ ಏನಾರ ಬರುತ್ತಲ್ಲ ನೆಕ್ಸ್ಟ್ ಮಂತು, ಅವಾಗ ಏನಾರ ಪರ್ಚೇಸ್ ಮಾಡೋಣ, ಇನ್ನು ಅವಾಗ ಹೆಂಗೂ ಮಾಡಬೇಕು ಅಂತ ಈ ಯುಗಾದಿ ಹಬ್ಬಕ್ಕೆ ಏನು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಏನೂ ಪರ್ಚೇಸ್ ಮಾಡಿಲ್ಲ. ಜಸ್ಟ್ ಒಂದೊಳ್ಳೆ ಹಬ್ಬದ ಅಡುಗೆ ಮಾಡಿಕೊಂಡು ಮನೆಯಲ್ಲಿ ಸೆಲೆಬ್ರೇಷನ್ಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನೊಂದು ರೀಸನ್ ಅಂದರೆ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಮಕ್ಕಳಿಗೆ ಎಕ್ಸಾಮ್ಸ್ ಟೈಮಲ್ಲಿ ತುಂಬ ಸೆಲೆಬ್ರೇಷನ್ಸು, ಫೋಟೋಸು, ಸೆಷನ್ಸ್ ಇಂಥದ್ದೆಲ್ಲ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ. ಅದೊಂದು ಅವ್ರಿಗೆ ಎಕ್ಸಾಮ್ಸ್ ಇದನ್ನು ತಾಯಿಯಂದ್ರಿಗೆ ನಮಗೆ ಎಕ್ಸಾಮ್ಸ್ ಇರೋಂಗೆ ನಮಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಜೊತೆಗೆ ಸ್ವಲ್ಪ ಮಸಾಲೆ ವಡೆನೂ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಒಬ್ಬಟ್ಟು ಹೂರಣ ಎಲ್ಲ ರುಬ್ಬಿಡ್ತಾ ಇದ್ದೀನಿ. ಸೊ ಈ ಯೂಶ್ವಲಿ ಹಬ್ಬಗಳ ಟೈಮಲ್ಲಿ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಎಲ್ಲ ಸೇರಿ ಮಾಡಿಟ್ಬಿಟ್ರೆ ಆಮೇಲೆ ಸ್ವಲ್ಪ ಫ್ರೀ ಆಗಿರ್ಬೋದು ನಾವು. ನೆಕ್ಸ್ಟು ಪೂಜೆ ಇಂಥದನ್ನೆಲ್ಲ ಮಾಡ್ಕೋಬೋದು. ಯುಗಾದಿ ಹಬ್ಬದಲ್ಲಿ ಏನಂದರೆ ಫಸ್ಟು ಹಬ್ಬದ ಅಡುಗೆ ಎಲ್ಲ ಮಾಡ್ಕೊಳ್ತೀನಿ, ಆಮೇಲೆ ಮನೇಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬಟ್ ಬೇರೆ ಹಬ್ಬಗಳಲ್ಲಿ ಹಂಗಲ್ಲ, ಮನೇಲಿ ಸ್ಟಾರ್ಟಿಂಗೇ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹಬ್ಬದ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಟ್ ಯುಗಾದಿ ಹಬ್ಬದಲ್ಲಿ ಈ ಥರ ವ್ರತ ಇಂಥದ್ದೆಲ್ಲ ಏನೂ ಇರಲ್ವಲ್ಲ, ಜಸ್ಟು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡೋದು. ಅದಕ್ಕೆ ಫಸ್ಟ್ ಹಬ್ಬದ ಅಡುಗೆಗಳೆಲ್ಲ ಮಾಡಿಟ್ಬಿಟ್ಟು ನೆಕ್ಸ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ. ಸೊ ನಾನು IT ಸೆಕ್ಟ್ರಲ್ಲಿರೋದ್ರಿಂದ ನನಗೆ ರಿಪೀಟೆಡಾಗಿ ಇತ್ತೀಚೆಗೆ ತುಂಬಾ ಕ್ವೆರೀಸ್ ಬರ್ತಾಯಿದೆ. ಅಂದರೆ ಇವಾಗ AI ಅನ್ನೋದು ರಿಪ್ಲೇಸ್ ಮಾಡುತ್ತಾ ಹ್ಯೂಮನ್ಸ್ನ ಅನ್ನೋ ಥರ, ಅಂದರೆ ಯಾರಿಗೂ ಇನ್ನು ಸ್ವಲ್ಪ ದಿನಕ್ಕೆ ಕೆಲಸ ಇಲ್ದಿರ ಆಗುತ್ತಾ ಅನ್ನೋ ಥರ. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಹಂಗೆ ಯಾವುದೇ ಒಂದು ಟೆಕ್ನಾಲಜಿ ಹ್ಯೂಮನ್ಸ್ನ ರಿಪ್ಲೇಸ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಯಾವ ಇಂಜಿನಿಯರ್ಸ್ ಆಗಲಿ ಇಲ್ಲ ಯಾರೇ ಆಗಲಿ, ಒಂದು ಎಂಪ್ಲಾಯಿ AI ಗೊತ್ತಿಲ್ಲದಿರೋ ಎಂಪ್ಲಾಯಿನ AI ಗೊತ್ತಿರೋ ಎಂಪ್ಲಾಯಿ ಜೊತೆ ರಿಪ್ಲೇಸ್ ಆಗುತ್ತೆ ಹೊರತು ಡೈರೆಕ್ಟಾಗಿ AI ನಮ್ಮ ಕೆಲಸ ಎಲ್ಲ ಕಿತ್ಕೊಂಡ್ಬಿಡುತ್ತೆ, ಕೆಲಸ ಇಲ್ದಿರಾಗುತ್ತೆ, ಇದೆಲ್ಲ ಸುಳ್ಳು. ಸೊ ಯಾವತ್ತೇ ಆಗಲಿ ನೀವು ನೋಡಿರ್ಬೋದು, ಕೀಪ್ಯಾಡ್ ಮೊಬೈಲ್ಸಿಂದ ಇವಾಗ ಸ್ಮಾರ್ಟ್ಫೋನ್ಸ್ ತನಕ ಬಂದಿದ್ದೀವಿ. ಸೊ ಎಲ್ಲದರಿಂದನೂ ಅದು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಅದು ನಮಗೆಲ್ಲ ಒಂದು ಕಡೆ ಹೆಲ್ಪ್ ಆಗಿದೆ ಹ್ಯೂಮನ್ಸ್ಗೆ. ಸೊ ಯಾವುದೇ ಒಂದು ಟೆಕ್ನಾಲಜಿ ಬರೋದು ನಮಗೆ ಹೆಲ್ಪ್ ಆಗೋಕ್ಕೆ ಹೊರತು ನಮಗೆ ಅದರಿಂದ ತೊಂದರೆ ಮಾಡ್ಕೊಳ್ಳೋದಕ್ಕಂತೂ ಅಲ್ಲ. ಬಟ್ ನಾವೇ ಅಪ್ಡೇಟ್ ಹಾಕ್ಕೊಂಡು ಹೋಗಬೇಕು. ಕೀಪ್ಯಾಡ್ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಬೇಕಾದ್ರೆ ನಮಗೆ ಸಡನ್ನಾಗಿ ಸ್ಮಾರ್ಟ್ಫೋನ್ಸ್ನ ಯೂಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಅದೇ ರೀತಿ ನಾವು ಮೊದಲೆಲ್ಲ ಜಸ್ಟ್ ಏನಾರ ಒಂದು ದುಡ್ಡು ಬೇಕಾದರೆ ಬ್ಯಾಂಕ್ಸ್ಗೆ ಹೋಗ್ತಾಯಿದ್ವಿ. ಬಟ್ ಬ್ಯಾಂಕ್ಸ್ ಅಲ್ಲಿ ಆ ಕ್ಯೂ, ಆ ರಶ್ಶು ಇಂಥದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ATMs ಬಂತು. ಸೊ ಅದರಿಂದ ಇವಾಗ ಎಲ್ಲಿ ನಮಗೆ ಟೈಮಿಗೆ ಬೇಕಾದ್ರೂ ನಾವು ATMಲ್ಲಿ ವಿಡ್ರಾ ಮಾಡ್ಕೋಬೋದು ಅಮೌಂಟು. ಸೊ ಹಾಗಂತ ಬ್ಯಾಂಕಲ್ಲಿರೋರ್ದು ಎಂಪ್ಲಾಯೀಸ್ದೆಲ್ಲ ಕೆಲಸ ಹೋಗಿಲ್ಲ. ಅದೊಂದು ಅವ್ರದ್ದು ವರ್ಕ್ ಲೋಡನ್ನ ರೆಡ್ಯೂಸ್ ಮಾಡ್ತು. ಸೊ AI ಸಹ ಅದೇ ರೀತಿ ಒಂದು ಟೆಕ್ನಾಲಜಿ ಅಷ್ಟೇ. ಸೊ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಹ್ಯೂಮನ್ದು ಟಾಸ್ಕ್ನ ರೆಡ್ಯೂಸ್ ಮಾಡುತ್ತೆ. ಹಾಗಂತ ನಮ್ಮದು ಕೆಲಸ ಎಲ್ಲ ಹೋಗ್ಬಿಡುತ್ತೆ ಅಂತ ಅಲ್ಲ.
ಸೊ ಯಾರಿಗೆ ಎ ಐ ಬರಲ್ಲ ನೋಡಿ ಅಂಥವ್ರನ್ನ ಎ ಐ ಬರೋರ ಜೊತೆ ರಿಪ್ಲೇಸ್ ಮಾಡ್ತಾರೆ ಅಷ್ಟೆ. ಸೊ ಈ ಒಂದು ಎ ಐ ಬಂದಿರೋದ್ರಿಂದ ಯಾರಿಗೂ ಕೆಲಸ ಹೊರ್ಟೋಗ್ಬಿಡುತ್ತೆ, ಫುಲ್ಲು ಇನ್ನು ಸ್ವಲ್ಪ ದಿನಕ್ಕೆ ಕೆಲಸಗಳಿಲ್ದಿರಾಗೋಗುತ್ತೆ. ಆ ಎ ಐ ಅನ್ನೋದು ಒಂದು ಟೆಕ್ನಾಲಜಿ ಅಷ್ಟೇ. ಅದನ್ನು ನಾವು ಕಲ್ತಿರೋರು ಬೇಕಾಗ್ತಾರೆ ಅದನ್ನು ಯೂಸ್ ಮಾಡೋದಕ್ಕೆ. ಸೊ ಯಾವತ್ತಿಗೂ ಅದರಿಂದ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಯಾವುದೇ ಟೆಕ್ನಾಲಜಿನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಆ ಟೆಕ್ನಾಲಜಿದು ಅದು ಹೆಲ್ಪ್ಫುಲ್ಲಾ ಇಲ್ಲ ಹಾರ್ಮ್ಫುಲ್ಲಾ ಅನ್ನೋದು ಡಿಪೆಂಡ್ ಆಗುತ್ತೆ. ಯಾವುದೇ ಒಂದು ಟೆಕ್ನಾಲಜಿ ಬಂದರೆ ಅದರದ್ದೇ ಆದ ಕಾನ್ಸು ಪ್ರೋಸ್ ಇದ್ದೇ ಇರುತ್ತೆ. ನಾವು ಒಳ್ಳೆಯದನ್ನು ಮಾತ್ರ ತಗೊಂಡು ಕೆಟ್ಟದನ್ನು ಅವಾಯ್ಡ್ ಮಾಡಬೇಕಷ್ಟೆ. ಹೋಪ್ ಈ ಒಂದು ಕ್ವೆರಿಗೆ ನಾನು ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ಸ್ವಲ್ಪ ಹೂವು ಎಲ್ಲ ಇತ್ತು, ಸ್ವಲ್ಪ ಹಾರ ಎಲ್ಲ ಕುಣಿಸಿ ದೇವ್ರಿಗೆ ಇವಾಗ ಪೂಜೆ ಮುಗಿಸೋಣ ಅಂತ. ಸೊ ನಮ್ಮ ನೇಬರ್ ಸ್ವಲ್ಪ ಹೂವು ಎಲ್ಲ ಕಳಿಸಿದ್ರು. ಇವಾಗ ಈ ಹಾರಗಳೇನು ಹಾಕಿದ್ದೀನಲ್ಲ ದೇವರಿಗೆ ಅದನ್ನು ನಾನೇ ಕುಣಿಸಿದ್ದು. ಇನ್ನು ರಿಮೈನಿಂಗ್ ಬಾಗಿಲಿಗೆಲ್ಲ ಹಾಕಿರೋದು ಔಟ್ಸೈಡಿಂದ ತಂದಿದ್ದು. ಸೊ ಇವಾಗೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಇನ್ನು ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ ಯುಗಾದಿ ಹಬ್ಬ ಅಂತಲೇ ಈ ಒಂದು ಹಸಿರು ತೋರಣಗಳು ಇದೊಂದು ಮೇಯ್ನ್ ಹೈಲೈಟು, ಬೇವು ಮತ್ತು ಬೆಲ್ಲ. ಸೊ ಯುಗಾದಿ ಹಬ್ಬದಲ್ಲಿ ನಮ್ಮ ಹಿರಿಯರು ಹೇಳಿರೋದೇನೆಂದರೆ ಬೇವು ಬೆಲ್ಲ ತಿಂದಂಗೆ ನಮ್ಮ ಜೀವನ ಸಹ ಕಷ್ಟ ಸುಖಗಳನ್ನ ಏನೇ ಬಂದ್ರೂ ಅದನ್ನು ತಡ್ಕೊಂಡು ಹೋಗುವಂಥ ಒಂದು ಶಕ್ತಿ ದೇವ್ರು ಕೊಡಲಿ ಅಂತ. ಕಷ್ಟನೇ ಬೇಡ ಅಂತ ಹೇಳಿಲ್ಲ, ಬಟ್ ಹಿರಿಯರು ಹೇಳಬೇಕಾದ್ರೆ ಆದಷ್ಟು ನಿನ್ನ ಜೀವನದಲ್ಲಿ ಬೆಲ್ಲ ಜಾಸ್ತಿ ಇರಲಿ, ಬೇವು ಕಡಿಮೆ ಇರಲಿ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಈಕ್ವಲ್ ಆಗಿ ತೊಗೊಂಡು ಹೋಗಬೇಕು. ಕಷ್ಟ ಬರಲಿ ಸುಖ ಬರಲಿ ಅದನ್ನು ಎರಡನ್ನೂ ಸಮವಾಗಿ ನಾವು ನಿಭಾಯಿಸ್ಕೊಂಡು ಹೋದರೆ ಅದನ್ನೇ ಜೀವನ ಅಂತ ಹೇಳ್ತಾರೆ. ಸೊ ಇಲ್ಲಿ ಆ ದೇವ್ರಿಗೆ ಆದಷ್ಟು ಬೇವು ಕಡಿಮೆ ಇದ್ದು ಬೆಲ್ಲ ಜಾಸ್ತಿ ಇರುವಂಥ ಒಂದು ಜೀವನನೇ ಕೊಡಪ್ಪ, ಇಲ್ಲಾಂದರೆ ಬೇವು ಬೆಲ್ಲ ಈಕ್ವಲಾಗಿ ಕೊಟ್ಟರು ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಕೊಡುವಂಥ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಈ ವರ್ಷ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬ ಸ್ವಲ್ಪ ಸಿಹಿ ಜಾಸ್ತಿನೇ ಇರಲಿ, ಬೇವು ಕಡಿಮೆನೇ ಇರಲಿ ಅಂತ ನಾನು ಆಶಿಸ್ತೀನಿ. ಇಲ್ಲಿ ಪೂಜೆ ಇನ್ನೇನೆಲ್ಲ ಮುಗ್ದಿದೆ. ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಇವತ್ತು ಸ್ಯಾರಿ ಎಲ್ಲ ಉಟ್ಕೊಂಡು ಎಲ್ಲ ಪೂಜೆ ಮಾಡೋಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ಮಕ್ಕಳಿಗೆ ನಾಳೆ ಎಕ್ಸಾಮ್ಸ್ ಬೇರೆ ಇದೆ. ಇನ್ನು ಅವ್ರಿಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡಬೇಕು ಹಬ್ಬದ ಅಡುಗೆ, ಮತ್ತು ಅವ್ರಿಗೆ ತಿನ್ನಿಸಿ, ಮತ್ತು ಅವರು ಸ್ವಲ್ಪ ಆಟ ಎಲ್ಲ ಆಡ್ಕೊಂಬಂದಿದ್ದಾರೆ. ಸೊ ಮಕ್ಕಳಿಗಂತೂ ಎಕ್ಸಾಮ್ಸ್ ಇದ್ರೂ ಅವ್ರಿಗೆ ಟೆನ್ಷನ್ ಇರೋಲ್ಲ, ಆರಾಮಾಗಿ ಆಡ್ಕೊಂಡಿರ್ತಾರೆ. ನಮಗೆ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ಗೆ ಅದು ಟೆನ್ಷನ್ ಇರುತ್ತೆ, ಇನ್ನೂ ಪ್ರಿಪೇರ್ ಮಾಡಿಸಿಲ್ಲ, ಇನ್ನೂ ಪೋರ್ಷನ್ಸ್ ಮುಗಿಸಿಲ್ಲ ಅಂತ. ಎಷ್ಟೊಂದು ಜನ ಇದಕ್ಕೆ ರಿಲೇಟ್ ಆಗ್ತೀರಾ, ಯಾಕಂದರೆ ತುಂಬ ಜನ ಇದೇ ಫೇಸ್ ಮಾಡ್ತಾನೂ ಇರ್ತೀರ. ಹಬ್ಬಗಳ ಟೈಮಲ್ಲಿ ಎಕ್ಸಾಮ್ಸ್ ಎಲ್ಲ ಇದ್ದಾಗ ನಾವು ನೆಮ್ಮದಿಯಾಗಂತೂ ಅದು ಹಬ್ಬನ ಆಚರಣೆ ಮಾಡೋಕ್ಕಂತೂ ಆಗೋಲ್ಲ. ಇವಾಗ ನಾನು ಅದೇ ಸಿಚುವೇಷನಲ್ಲಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಮಕ್ಕಳು ಆಲ್ರೆಡಿ ಹೇಳ್ತಿದ್ದಾರೆ, ಒಂದು ಸ್ವಲ್ಪ ಹೊತ್ತು ಹೋಗಿ ಆಟ ಆಡ್ಬಿಟ್ಟು ಬಂದುಬಿಡ್ತೀವಮ್ಮ, ಆಮೇಲೆ ಎಕ್ಸಾಮ್ಸಿಗೆ ಕೂತ್ಕೊಳ್ತೀವಿ ಪ್ರಿಪೇರ್ ಆಗೋಕ್ಕೆ ಅಂತ. ಸೊ ನಾನು ಎಕ್ಸಾಮ್ಸ್ ಇದ್ರೂ ಸ್ವಲ್ಪ ಹಬ್ಬದ ಒಂದು ವಾತಾವರಣವೂ ಇರಲಿ ಅಂತ ಫಸ್ಟ್ ಆಫ್ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಅಂದರೆ ಆ ಒಂದು ಹಬ್ಬದ ಅಡುಗೆ ಮತ್ತು ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದರು, ಅವ್ರನ್ನೆಲ್ಲ ಕರ್ಕೊಂಬಂದಿದ್ರು. ಯೂಶ್ವಲಿ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಹಬ್ಬದ ಅಡುಗೆ ಜಾಸ್ತಿನೇ ಮಾಡ್ತೀನಿ ನಾನು, ಯಾಕಂದರೆ ನನ್ನ ಮಕ್ಕಳು ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ವ, ಎಲ್ಲರಿಗೂ ಸೇರಿನೇ ಹಬ್ಬದ ಅಡುಗೆ ಮಾಡಿರ್ತೀನಿ. ಸೊ ಇವಾಗೆಲ್ಲ ಅವರೆಲ್ಲ ಬಂದು ಹಬ್ಬದ ಪೂಜೆ ಇಂಥದ್ರಲ್ಲೆಲ್ಲ ಇನ್ವಾಲ್ವ್ ಆಗಿ ಅವರು ಈ ದೇವರದ್ದು ಒಂದು ಆಶೀರ್ವಾದ ಪಡ್ಕೊಂಡ್ರು ಅಂತಲೇ ಹೇಳ್ಬೋದು. ಟಿ ವಿ ಸೈಡಲ್ಲಿ ಓಡ್ತಾ ಇದೆ, ಏನೋ ಬೊಂಬೆಗಳು ಹಾಕ್ಕೊಂಡು ನೋಡ್ತಾ ಇದ್ದಾರೆ, ಈ ಕಡೆ ಪೂಜೆ ಸಹ ಮಾಡ್ತಾಯಿದ್ರು. ಸೊ ಈ ರೀತಿ ಇತ್ತು ನಮ್ಮ ಒಂದು ಹಬ್ಬದ ಆಚರಣೆ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಭಕ್ತಿಪೂರ್ವಕವಾಗಿ ನಮ್ಮ ಹಿರಿಯರು ಯಾವ ರೀತಿ ನಮಗೆ ತಿಳಿಸ್ಕೊಟ್ಟಿದ್ರು ಆ ಥರ ಎಣ್ಣೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗೀತು ಇವತ್ತು. ಮತ್ತು ಹಬ್ಬದ ಅಡುಗೆಗಳೂ ಎಲ್ಲ ಇನ್ನು ಇಷ್ಟೊತ್ತಾಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು ತಿನ್ನೋಷ್ಟರಲ್ಲೇ ಆಲ್ಮೋಸ್ಟ್ 11:30 ಆಗೋಯ್ತು ಇವತ್ತು. ಸೊ ಇವಾಗ ಬಿಸಿ ಬಿಸಿಯಾಗಿ ಹೋಳಿಗೆ ಒಂದು ಸ್ವಲ್ಪ ಮಾಡ್ಕೊಂಬಂದು ನಾನು ಇವಾಗ ಹಬ್ಬದ ಅಡುಗೆ ಎಲ್ಲ ತಿಂತಾಯಿದ್ದೀನಿ. ಮಕ್ಕಳೆಲ್ಲರೂ ಆಲ್ರೆಡಿ ತಿಂದಿದ್ದಾರೆ, ಇನ್ನು ಕೆಲವೊಬ್ಬರು ಮಕ್ಕಳು ಲೇಟಾಗಿ ಬಂದರು, ಅವ್ರಿಗೆ ಇವಾಗ ನನ್ನ ಜೊತೆನೇ ತಿಂತಾಯಿದ್ದಾರೆ. ಸೊ ಈ ರೀತಿ ಇತ್ತು ನಮ್ಮ ಒಂದು ಹಬ್ಬದ ಆಚರಣೆ. ಸೊ ನೆಕ್ಸ್ಟ್ ಡೇ ಎರಡೂ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಇನ್ನಿಬ್ಬರಿಗೂ ನಾನು ಪ್ರಿಪೇರ್ ಮಾಡ್ಕೋಬೇಕು. ಸೊ ಅದಕ್ಕೆ ಆಲ್ರೆಡಿ ಎಲ್ಲರಿಗೂ ಹೇಳಿದೆ ಹಬ್ಬದ ಅಡುಗೆ ಎಲ್ಲ ಮಾಡಿ ತಿಂದು ಒಂದು ಸ್ವಲ್ಪ ಆಟ ಆಡ್ಕೊಂಬಂದ್ಮೇಲೆ ಇನ್ನು ನೀವು ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗಬೇಕು ಅಂತ. ಸೊ ಸ್ವಲ್ಪ ಬೇಜಾರಲ್ಲೇ ಮಕ್ಕಳು ಇನ್ನು ಎಕ್ಸಾಮ್ ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ಎಲ್ಲ ಕೂಡಿಸ್ಕೊಳ್ತಾ ಇದ್ದೀನಿ ಮಕ್ಕಳನ್ನೆಲ್ಲ ಅವ್ರವ್ರ ಮನೆಗಳಿಗೆ ಹಬ್ಬದ ಅಡುಗೆ ಎಲ್ಲ ತಿನ್ನಿಸಿ ಕಳಿಸಿ, ನೀವು ಹೋಗಿ ಇನ್ನು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಿ ಅಂತ. ಇವಾಗ ಮಕ್ಕಳಿಗೆಲ್ಲ ಇನ್ನು ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಪೋರ್ಷನ್ಸ್ ಜಾಸ್ತಿನೇ ಇದೆ, ನಮಗೆಲ್ಲ ಇಷ್ಟು ಚಿಕ್ಕವರಿದ್ದಾಗ ಇಷ್ಟು ಪೋರ್ಷನ್ಸ್ ಅಂತೂ ಇರಲಿಲ್ಲ. ಬಟ್ ಇವಾಗ ICSE ಸಿಲೆಬಸ್ ಅಂದರೆ ತುಂಬಾ ಪೋರ್ಷನ್ಸ್ ಇರುತ್ತೆ. ನಾವು ಒಂದು 3rd 4th ಸ್ಟ್ಯಾಂಡರ್ಡ್ ಓದೋದೆಲ್ಲ ಇವ್ರು ಇವಾಗ LKG UKGಗೆ ಓದ್ಬಿಡ್ತಾರೇನೋ, ಅಷ್ಟು ಪೋರ್ಷನ್ಸ್ ಇರುತ್ತೆ.
ಸೊ ಅದಕ್ಕೆ ಇಬ್ಬರಿಗೂ ಇನ್ನು ಎಕ್ಸಾಮ್ಸಿಗೆಲ್ಲ ಪ್ರಿಪೇರ್ ಆಗಿ ಅನ್ನೋಷ್ಟರಲ್ಲಿ ಅವ್ರು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ದಾರೆ ಓದೋಕ್ಕೆ. ಸೊ ಯೂಶ್ವಲಿ ಕೆಳಗೆ ಕೂತ್ಕೊಂಡು ಓದೋಕ್ಕೆ ಹೇಳ್ತೀನಿ ಮಕ್ಕಳಿಗೆ. ಸೊ ದಟ್ ಬೆಡ್ಸ್ ಮೇಲೆ, ಸೋಫಾಸ್ ಮೇಲೆ ಇಂಥದ್ದೆಲ್ಲ ಕೂತ್ಕೊಂಡ್ರೆ ಅದು ಕಾನ್ಸಂಟ್ರೇಷನು ಇರೋಲ್ಲ. ಮತ್ತು ಈ ಥರ ಮುತ್ಕಾಳು ಹಾಕ್ಕೊಂಡು ಕೂತ್ಕೊಳ್ಳೋದ್ರಿಂದ ಜಾಸ್ತಿ ಹೊತ್ತು ಅದು ಓದಿರೋದು ನೆನಪಿಗಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದೊಂದು ಆಸನ ಥರ, ಅದು ಮುತ್ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋದು. ಆ ಒಂದು ರೀಸನಿಂದ ಈ ಥರ ನೆಲದ ಮೇಲೆ ಮ್ಯಾಟ್ ಹಾಕಿ ಯೂಶ್ವಲಿ ಓದೋಕ್ಕೆ ಕೂಡಿಸ್ತೀನಿ. ಸೊ ಲಾಸ್ಟ್ ಇಯರ್ ಹಬ್ಬಕ್ಕಂತೂ ದೇವಸ್ಥಾನಕ್ಕೆ ಅಮ್ಮ ಮನೆ ವಿಸಿಟು ಎಲ್ಲ ಮಾಡ್ಕೊಂಬಂದೆ. ಬಟ್ ಈ ಸಲ ಅಷ್ಟೆಲ್ಲ ಟೈಮ್ ಇರಲಿಲ್ಲ. ಸೊ ನಾನು ಇನ್ನು ಕೂತ್ಕೊಂಡು ಅವ್ರಿಗೆಲ್ಲ ಪ್ರಿಪ್ರೇಷನ್ ಮಾಡಿಸ್ತಾ ಇರ್ತೀನಿ. ಸೊ ಯೂಶ್ವಲಿ ಎಷ್ಟೊಂದು ಜನ ಹೇಳ್ತೀರಾ ಟ್ಯೂಷನ್ಸ್ಗೆ ಇಂಥದಕ್ಕೆಲ್ಲ ಕಳಿಸ್ಬೋದಲ್ಲ ಅಂತ. ಅದನ್ನು ನಾನು ಟ್ರೈ ಮಾಡಿದ್ದೀನಿ. ಬಟ್ ನಾನು ಪ್ರಿಪೇರ್ ಮಾಡಿದಾಗ ಬರೋ ಅಂಥ ಮಾರ್ಕ್ಸು ಟ್ಯೂಷನ್ಸ್ ಕಳಿಸಿರೋವಂಥ ಸಬ್ಜೆಕ್ಟ್ಗೆ ಬರೋಲ್ಲ. ಸೊ ಸ್ವಲ್ಪ ಕಷ್ಟ ಆದ್ರೂ ಅಟ್ಲೀಸ್ಟ್ ಒಂದು ಸ್ಟಾರ್ಟಿಂಗ್, ಒಂದು ಬೇಸ್ ಅಂತ ನಾವೇನು ಹಾಕ್ಕೊಟ್ಬಿಡ್ತೀರಲ್ಲ ಈ ಏಜಲ್ಲಿ, ಅದು ಅವ್ರಿಗೆ ಒಂದು ಸ್ವಲ್ಪ ಫ್ಯೂಚರ್ಗೆ ಅವರೇ ಟ್ಯೂಷನ್ಗೆ ಹೋದ್ರೂ ಓದ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ. ಸೊ ಸಣ್ಣ ವಯಸ್ಸಲ್ಲಿ ಸ್ವಲ್ಪ ನಾವು ಮನೆಯಲ್ಲಿ ಪೇರೆಂಟ್ಸ್ ಆಗಿ ನಾವು ಪ್ರಿಪೇರ್ ಮಾಡಿಸ್ಬೇಕಾಗುತ್ತೆ. ಸೊ ಟ್ಯೂಷನ್ಗೆ ಕಳಿಸ್ದಾಗೂ ಮಾರ್ಕ್ಸ್ ತೆಗಿತಾಯಿದ್ರು. ಅದು ನಾನು ಟೀಚರ್ಸ್ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ. ಪಾಪ ಅವ್ರು ಒಬ್ಬೊಬ್ರಿಗೂ ತುಂಬ ಒಂದೇ ಮಗುಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಈಕ್ವಲ್ ಆಗಿ ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ. ಸೊ ಅವರು ಕೊಡೋವಂಥ ಟೈಮಲ್ಲಿ ಎಷ್ಟು ಪ್ರಿಪೇರ್ ಮಾಡಿಸ್ಬೋದೋ ಅಷ್ಟು ಅವ್ರು ಪ್ರಿಪೇರ್ ಮಾಡಿಸಿರ್ತಾರೆ. ಬಟ್ ನಾವು ಪೇರೆಂಟಾಗಿ ನಮ್ಮ ಮಕ್ಕಳಿಗೆ ಕೊಡ್ತೀವಲ್ವ ಒಂದು ಟೈಮು, ಅದರಲ್ಲಿ ಜಾಸ್ತಿ ಮಕ್ಕಳು ಕಲಿತಾರೆ ಅಂತ ನನಗನ್ಸುತ್ತೆ. ಬಟ್ ಅದು ಡಿಪೆಂಡ್ಸು, ಮಗು ಮೇಲೂ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರು ಮಕ್ಕಳು ಹೇಳಿದ ಮಾತು ತಂದೆ ತಾಯಿದು ಕೇಳಲ್ಲ. ಅಂಥ ಮಕ್ಕಳಿಗೆ ಟ್ಯೂಷನ್ನೇ ಬೆಸ್ಟು ಅಂತ ಟ್ಯೂಷನ್ ಆಪ್ಟ್ ಮಾಡ್ತಾರೆ. ಇಲ್ಲಿ ನಾನು ಯಾರನ್ನೂ ಜಡ್ಜ್ ಮಾಡ್ತಾಯಿಲ್ಲ, ಅದು ಅವ್ರವ್ರ ಕಂಫರ್ಟ್ ಲೆವೆಲ್ಗೆ ಬಿಟ್ಟಿರುವಂಥದ್ದಷ್ಟೇ. ಸೊ ನೆಕ್ಸ್ಟು ಸ್ವಲ್ಪ ಎಲ್ಲ ಓದ್ಕೊಂಡ್ಮೇಲೆ ಸ್ವಲ್ಪ ಬ್ರೇಕ್ ಇರಬೇಕಲ್ಲ. ಮಗ ಇಟ್ಕೊಂಡು ಅವ್ರ ಸ್ಕೂಲಲ್ಲೇನೋ ಇವಾಗ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರಂತೆ ಗ್ರ್ಯಾಜುಯೇಷನ್ ಡೇಗೆ. ಅದಕ್ಕೆ ಅವ್ರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರಲಿ, ಸ್ವಲ್ಪ ಬ್ರೇಕ್ ಇರಲಿ ಅಂತ ಆಯಿತು ಅಂತ ಒಂದು ಸ್ವಲ್ಪ ಚಾಪ್ಟರ್ಸ್ ಮುಗಿಸಿದ್ಮೇಲೆ ಒಂದು ಬ್ರೇಕ್ ಅಂತ ಕೊಟ್ಟಿದ್ದೀನಿ. ಅದರಲ್ಲಿ ಅವ್ರಿಗೂ ಒಂದು ರಿಲ್ಯಾಕ್ಸೇಷನ್ ಥರ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಹಬ್ಬದ ದಿನ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟು ಇರಲಿ ಅಲ್ವಾ, ಜಸ್ಟು ಓದು ಇದೆ ಯಾಕೆ ಅಂತ ಒಂದು ಸ್ವಲ್ಪ ಸಬ್ಜೆಕ್ಟ್ಸ್ ಒಂದು ಸ್ವಲ್ಪ ಚಾಪ್ಟರ್ಸ್ ಮುಗಿಯೋ ಒಂದು ಬ್ರೇಕ್ ಅಂತ ಕೊಡ್ತೀನಿ. ನನಗೂ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ ಬ್ರೇಕ್ ಅಂತ ತೊಗೊಂಡ್ರೆ ಅಂತ. ಸೊ ಈ ವರ್ಷ ಯುಗಾದಿ ಹಬ್ಬ ಅಂತೂ ತುಂಬ ಜೋರಾಗಂತೂ ಸೆಲೆಬ್ರೇಟ್ ಮಾಡಿಲ್ಲ. ಏಕೆಂದರೆ ತುಂಬ ಮಿನಿಮಲ್ ಇತ್ತು. ನೆಕ್ಸ್ಟ್ ಡೇ ಎಕ್ಸಾಮ್ಸ್ ಇರೋದ್ರಿಂದ ಮೇಯ್ನ್ ರೀಸನ್ನು. ಮಕ್ಕಳನ್ನೆಲ್ಲೂ ಕರ್ಕೊಂಡು ಹೋಗೋದು, ದೇವಸ್ಥಾನ ವಿಸಿಟ್, ಅಮ್ಮ ಮನೆ ವಿಸಿಟ್ ಇದು ಯಾವುದೂ ಇರಲಿಲ್ಲ. ಫಸ್ಟ್ ಆಫ್ ಡೇಯಲ್ಲಿ ಹಬ್ಬದ ಅಡಿಗೆ, ಸೆಲೆಬ್ರೇಷನ್ಸು, ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸೆಕೆಂಡ್ ಆಫಲ್ಲಿ ಮಕ್ಕಳನ್ನ ಕೂಡಿಸ್ಕೊಂಡು ಪ್ರಿಪೇರ್ ಮಾಡಿ ನೆಕ್ಸ್ಟ್ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ನನ್ನ ಒಂದು ಡೇನ ಎಂಡ್ ಮಾಡಿದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದ್ರು ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.